ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಶಾಲೂಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 139 1ನೇ ವಚನ ಮತ್ತು 2ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಏಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೀ. ಸಂದೇಶದ ಶಿರೋನಾಮೆ ಪರೀಕ್ಷಿಸಿ ತಿಳಿದುಕೊಂಡಿದ್ದಿ ಎಂಬುದಾಗಿ. ಯಾರನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾರೆ, ಯಾರು ತಿಳಿದುಕೊಂಡಿದ್ದಾರೆ ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವಂತವರಾಗೋಣ. ಈ ವಾಕ್ಯದಲ್ಲಿ ನೋಡುವಾಗ ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯನು, ಸರ್ವಲೋಕದ ಸೃಷ್ಟಿಕರ್ತನು, ನಮ್ಮ ವಿಷಯವಾಗಿ ನಮ್ಮ ಎಲ್ಲ ಆಲೋಚನೆಗಳು ತಿಳಿದುಕೊಂಡವನಾಗಿದ್ದಾನೆ. ನಾವು ಕೂತುಕೊಳ್ಳುವುದು, ನಿಂತುಕೊಳ್ಳುವುದು, ನಾವು ದೂರದಲ್ಲಿರುವಾಗಲೇ ನಮ್ಮ ಆಲೋಚನೆಗಳು ಎಲ್ಲವನ್ನು ತಿಳಿದುಕೊಂಡಿದ್ದಾನೆ. ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ತಂದೆಯಾದ ದೇವರು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಾಗಲೂ ಕೂಡ ನಾವು ಯಾವ ರೀತಿಯಾಗಿ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ. ನನಗೆ ಯಾರು ಇಲ್ಲ, ನಾನು ಕಷ್ಟದಲ್ಲಿದ್ದೇನೆ, ದುಃಖದಲ್ಲಿದ್ದೇನೆ, ಕಣ್ಣೀರಿನಲ್ಲಿದ್ದೇನೆ, ನನ್ನ ನೋವು ನೋಡುವವರು ಯಾರು ಇಲ್ಲ, ನನ್ನ ಕೂಗು ಕೇಳುವವರು ಯಾರು ಇಲ್ಲ ಎಂಬುದಾಗಿ ಈ ಲೋಕದಲ್ಲಿ ನಾವು ನಿರಾಶೆಯಲ್ಲಿ ಜೀವಿಸುತ್ತಾ ಇದ್ದೇವೆ. ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾನು ಕೂತುಕೊಳ್ಳುವುದು, ನಿಂತುಕೊಳ್ಳುವುದು, ನಾನು ಮಲಗುವುದು, ನಾನು ಎದ್ದೇಳುವುದು, ನನ್ನ ಎಲ್ಲ ಆಲೋಚನೆಗಳು ತಂದೆಯಾದ ದೇವರು ಪರೀಕ್ಷಿಸಿ ತಿಳಿದುಕೊಂಡವನಾಗಿದ್ದಾನೆ. ಆ ಪರೀಕ್ಷಿಸಿ ತಿಳಿದುಕೊಂಡಾತನಲ್ಲಿ ನಾವು ಬಂದುಕೊಂಡು ಮೊರೆ ಇಡ್ತಾ ಇದ್ದೇವಾ, ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವಾ? ಅದನ್ನು ಬಿಟ್ಟು ನಮ್ಮದೇ ಆದಂತ ಆಲೋಚನೆಯಲ್ಲಿ ನನಗೆ ಯಾರು ಇಲ್ಲ, ನಾನು ಒಬ್ಬಂಟಿಗನಾಗಿದ್ದೇನೆ, ನಾನು ಒಬ್ಬಂಟಿಗಳಾಗಿದ್ದೇನೆ ಎಂಬುದಾಗಿ ಆಲೋಚನೆ ಮಾಡುತ್ತಾ ನಮ್ಮ ಜೀವಿತವನ್ನು ಚಿಂತೆಗೆ ಒಳಗಾಗಿದ್ದುಕೊಂಡು, ದೇವರಿಂದ ದೂರವಾಗಿದ್ದುಕೊಂಡು, ಪ್ರೀತಿಯಿಂದ ದೂರವಾಗಿದ್ದುಕೊಂಡು, ತಂದೆಯಾದ ದೇವರ ಸಾನ್ನಿಧ್ಯವನ್ನು ತೊರೆದವರಾಗಿ ಲೋಕದಲ್ಲಿ ಜೀವಿಸುತ್ತಾ, ನಾಶನದಲ್ಲಿ ಜೀವಿಸುತ್ತಾ, ನನಗೆ ಯಾರು ಇಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾ ನಮ್ಮ ಜೀವಿತವನ್ನು ನಾವೇ ನಾಶ ಮಾಡಿಕೊಳ್ಳುತ್ತಾ ಇದ್ದೇವೆ. ಪ್ರೀತಿಯ ಮಗನೇ, ಮಗಳೇ, ಸಹೋದರ ಸಹೋದರಿಯರೇ, ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನನ್ನ ಬಗ್ಗೆ ಆಲೋಚನೆ ಮಾಡುವಂತವನು ತಂದೆಯಾದ ದೇವರಿದ್ದಾನೆ. ನಾನು ಕೂತುಕೊಳ್ಳುವುದು, ನಾನು ನಿಂತುಕೊಳ್ಳುವುದು, ನಾನು ಮಲಗುವುದು, ನನ್ನ ಎಲ್ಲ ಆಲೋಚನೆಗಳು ಗ್ರಹಿಸಿ ತಿಳಿದುಕೊಂಡಾತನು ತಂದೆಯಾದ ದೇವರಿದ್ದಾನೆ. ನಾವು ಆತನಲ್ಲಿರುವಂತವರಾಗಬೇಕು. ನಾವು ಆತನಲ್ಲಿ ಇರುವಾಗ ನನ್ನ ಮಗನು, ನನ್ನ ಮಗಳು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ಅನಾರೋಗ್ಯದಲ್ಲಿದ್ದಾರೆ, ಸಾಲ ಬಾಧೆಯಲ್ಲಿದ್ದಾರೆ, ಕಣ್ಣೀರಿನಲ್ಲಿದ್ದಾರೆ ಎಂಬುದಾಗಿ ತಂದೆಯಾದ ದೇವರು ನಮ್ಮ ವಿಷಯವಾಗಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ನಾವು ಪ್ರಾರ್ಥನೆಯನ್ನು ಮಾಡದೆ ಬಿಟ್ಟು, ತಂದೆಯಾದ ದೇವರೊಟ್ಟಿಗೆ ಮಾತನಾಡುವುದನ್ನು ಬಿಟ್ಟು, ನಾವು ನಮ್ಮಷ್ಟಕ್ಕೆ ಗುಣಗುಟ್ಟುತ್ತಾ ನನಗೆ ಯಾರು ಇಲ್ಲ, ನಾನು ಒಬ್ಬಂಟಿಗನಾಗಿದ್ದೇನೆ, ನಮ್ಮದೇ ಜೀವಿತ ಜೀವಿಸುತ್ತ ತಂದೆಯಾದ ದೇವರನ್ನು ತೊರೆದು ದೂರ ಹೋಗಿಕೊಂಡು ಒಬ್ಬಂಟಿಯ ಜೀವಿತ ಜೀವಿಸುತ್ತಾ ನೋವು, ಕಷ್ಟ, ದುಃಖ, ಬಾಧೆ, ಅನಾರೋಗ್ಯ, ಕಷ್ಟ ಇವೆಲ್ಲವೂ ಕೂಡ ನಾವು ಒಬ್ಬರೇ ಅನುಭವಿಸುತ್ತಾ ಇದ್ದೇವೆ. ತಂದೆಯಾದ ದೇವರು ತನ್ನ ಪ್ರಿಯ ಕುಮಾರನನ್ನು ಈ ಲೋಕಕ್ಕೆ ಯಾಕೆ ಕಳಿಸಿಕೊಟ್ಟಿದ್ದಾನೆ? ಒಬ್ಬನಾದರೂ ನಾಶವಾಗಬಾರದು, ಒಬ್ಬನಾದರೂ ಪಾಪದಲ್ಲಿರಬಾರದು, ಕಣ್ಣೀರಿನಲ್ಲಿರಬಾರದು, ದುಃಖದಲ್ಲಿರಬಾರದು, ಅಂಧಕಾರದ ಕತ್ತಲೆ ಜೀವಿತ ಜೀವಿಸಬಾರದು ಎಂಬುದಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಶಿಲುಬೆ ಮೇಲೆ ಜಡಿಯಲ್ಪಟ್ಟನು, ಹೂಡಲ್ಪಟ್ಟನು, ಮೃತ್ಯುಂಜಯರಾಗಿ ಎದ್ದು ಬಂದಿದ್ದಾನೆ. ಆತನನ್ನು ನಾವು ದೃಷ್ಟಿಸಿ ನೋಡುತ್ತಾ ಆತನಲ್ಲಿ ನಾವು ಇದ್ದವರಾಗಿದ್ದುಕೊಂಡು ನಮ್ಮ ಎಲ್ಲ ಜೀವಿತವನ್ನು ಯೇಸು ಕ್ರಿಸ್ತನು ತಿಳಿದಿದ್ದಾನೆ. ನಾವು ಕೂತುಕೊಳ್ಳುವುದು, ನಾವು ನಿಂತುಕೊಳ್ಳುವುದು, ನಮ್ಮ ಆಲೋಚನೆ ಎಲ್ಲವನ್ನು ತಿಳಿದಿದ್ದಾನೆ. ನಾವು ಮಾಡಬೇಕಾದ ಕೆಲಸ, ನಮ್ಮ ಜೀವಿತವನ್ನು ಯೇಸು ಕ್ರಿಸ್ತನ ಕರಗಳಲ್ಲಿ ಒಪ್ಪಿಸಿದವರಾಗಿ ನಾವು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ
ನೀನೇ ನನ್ನೊಟ್ಟಿಗಿದ್ದು ನಡೆಸಪ್ಪ. ನನ್ನ ಜೀವಿತವನ್ನು ನೀನು ತಿಳಿದುಕೊಂಡಿದ್ದಿ. ನನ್ನ ಸೋಲಿನ ಸಮಯದಲ್ಲಿ, ನನ್ನ ಕಣ್ಣೀರಿನ ಸಮಯದಲ್ಲಿ, ಎಲ್ಲದರಲ್ಲಿಯೂ ನೀನು ನನ್ನ ಜೊತೆಗಾರನಾಗಿದ್ದು ನೀನು ನನಗೆ ಸಹಾಯ ಮಾಡುತ್ತಾ ನಿನ್ನ ಕರಗಳಲ್ಲಿ ಹಿಡಿದು ನನ್ನನ್ನು ನಡೆಸು ಎಂಬುದಾಗಿ ಯೇಸು ಕ್ರಿಸ್ತನು ನನಗಿದ್ದಾನೆ, ನನ್ನೊಟ್ಟಿಗಿದ್ದಾನೆ, ನನ್ನನ್ನು ನಡೆಸುತ್ತಾನೆ, ನನ್ನ ಬಗ್ಗೆ ಆಲೋಚನೆ ಮಾಡುತ್ತಾನೆ ಎಂಬುದಾಗಿ ಆತನಲ್ಲಿ ನಾವು ಇದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಮ್ಮನ್ನು ಈ ಲೋಕದಲ್ಲಿ ಯಾರು ಕೂಡ ಪರೀಕ್ಷಿಸಿ ತಿಳಿದುಕೊಳ್ಳುವುದಿಲ್ಲ. ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಳ್ಳುವ ಆತನು ಒಬ್ಬನಿದ್ದಾನೆ, ಆತನೇ ಯೇಸು ಕ್ರಿಸ್ತನಿದ್ದಾನೆ. ಆ ಯೇಸು ಕ್ರಿಸ್ತನು ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡಿದ್ದಾನೆ. ನನ್ನ ಜೀವಿತದ ಬಗ್ಗೆ, ನನ್ನ ಕುಟುಂಬದ ಬಗ್ಗೆ, ನನ್ನ ಭವಿಷ್ಯತ್ತಿನ ಬಗ್ಗೆ ಎಲ್ಲವನ್ನು ತಿಳಿದುಕೊಂಡು ನನ್ನನ್ನು ಆತನು ಕರಗಳಲ್ಲಿ ಹಿಡಿದು ನಡೆಸುತ್ತಾ ಇದ್ದಾನೆ. ನಾವು ಆತನಲ್ಲಿದ್ದುಕೊಂಡು, ಆತನೊಟ್ಟಿಗೆ ನಾವು ಸಹವಾಸದಲ್ಲಿದ್ದುಕೊಂಡು, ಪ್ರೀತಿಯಲ್ಲಿ ಅನ್ಯೋನ್ಯತೆಯಲ್ಲಿದ್ದುಕೊಂಡು ಯಾವಾಗಲೂ ಪ್ರಾರ್ಥನೆ ವಿಜ್ಞಾಪನೆ ಮಾಡುತ್ತಾ ನಮ್ಮನ್ನು ಪರೀಕ್ಷಿಸಿ ತಿಳಿದುಕೊಂಡು ಆತನನ್ನು ಹಿಡಿದುಕೊಂಡು ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ನಮ್ಮ ಜೀವಿತವನ್ನು ನೋಡುವಾಗ ಈ ಲೋಕದಲ್ಲಿ ಯಾರು ಕೂಡ ಪರೀಕ್ಷಿಸಿ ತಿಳಿದುಕೊಳ್ಳುವವರಿಲ್ಲ. ಅವರ ಅಗತ್ಯತೆಗೆ ನಮ್ಮನ್ನು ಉಪಯೋಗ ಮಾಡಿಕೊಳ್ಳುತ್ತಾರೆ, ನಮ್ಮನ್ನು ಬಿಟ್ಟು ಬಿಡುವಂತವರಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು, ನನ್ನ ಮಗನು, ನನ್ನ ಮಗಳು ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಇವರ ಜೀವಿತ ಕಠಿಣವಾಗಿ ನಡೀತಾ ಇದೆ ಎಂಬುದಾಗಿ ನಮ್ಮ ಬಗ್ಗೆ ಪರೀಕ್ಷಿಸಿ ತಿಳಿದುಕೊಂಡು ನಮಗೆ ಸಹಾಯ ಮಾಡುತ್ತಾನೆ, ನಮ್ಮನ್ನು ನಡೆಸುತ್ತಾನೆ. ನಾವು ಆತನಲ್ಲಿದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯವಾಗಿ ಆಶೀರ್ವದಿಸಲಿ. ಆಮೆನ್.